ಡಿಕೆಶಿ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡೋಕೆ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ದರ್ಶನ ನೀಡದೆ ಸತಾಯಿಸುತ್ತಿದ್ದಾರೆ. ಗದ್ದುಗೆ ಗುದ್ದಾಟ ನಡೀತಾ ಇದ್ರು ಹೈ ನಾಯಕರು ಸೈಲೆಂಟ್ ಆಗಿದ್ಯಾಕೆ ಅನ್ನುವ ಪ್ರಶ್ನೆ ಮೂಡಿದೆ. ಬಿಜೆಪಿಗೆ ಇದೇ ಆಹಾರವಾಗಿದೆ. ಚಿನ್ನಸ್ವಾಮಿಗೆ ಹಿಡಿದಿದ್ದ ಕಾಲ್ ತುಳಿತದ ಗ್ರಹಣ ಸರಿ ಆಗದಾಗಿದೆ. ನಾಳೆ ನಡಿಬೇಕಾಗಿದ್ದಂತಹ ವಿಜಯ್ ಹಜಾರೆ ಟೂರ್ನಿಯ ಪಂದ್ಯ ರದ್ದಾಗ್ಬಿಟ್ಟಿದೆ. ಡೆಲ್ಲಿ ಪರ ಅಬ್ಬರಿಸೋಕೆ ಸಜ್ಜಾಗಿರೋ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವ ಫ್ಯಾನ್ಸ್ ಕನಸು ನುಚ್ಚುನೂರಾಗಿದೆ. ಗೃಹ ಸಚಿವರತ್ತ ಸಿಎಂ ಬೊಟ್ಟು ಮಾಡಿದ್ರೆ ಡಿಕೆಶಿ ಸ್ಟೇಡಿಯಂ ಪರ ಬ್ಯಾಟ್ ಬೀಸಿದ್ದಾರೆ. ಸ್ಟಾರ್ ವಾರ್ ಕಿಚ್ಚ ಹಚ್ಚಿದ್ದ ಯುದ್ಧದ ಕಿಚ್ಚು ಧಗಧಗಿಸ್ತಾ ಇದೆ. ಡೆವಿಲ್ ಮಾರ್ಕ್ ಫ್ಯಾನ್ಸ್ ನಡುವೆ ಪೋಸ್ಟ್ ವಾರ್ ಮಿತಿ ಮೀರಿದೆ. ಪೈರಸಿ ಬಗ್ಗೆ ಮಾತನಾಡಿದ್ದೆ ಅಂತ ಮಾರ್ಕ್ ಹೇಳಿದ್ರು. ಧನ್ವೀರ್ ಹಾಕಿದ್ದ ಜಂಗಲ್ ಕಾ ಕಿಂಗ್ ಪೋಸ್ಟ್ಗೆ ವಿನಯ್ ಗೌಡ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಕಾಮನ್ ಅನ್ನೋ ತರ ತರುಣ್ ಸುಧೀರ್ ಮಾತನಾಡಿದ್ದಾರೆ. ಕೆನರಾ ಬ್ಯಾಂಕ್ನಲ್ಲಿ ಟ್ರೇ ಚಿನ್ನ ವಾಪಸ್ ಪಡೆಯುವಾಗ ಗಮನಿಸಿ ಒಮ್ಮೆ ಅದನ್ನ. ಮೈಸೂರಿನ ಹೆನಕಲ್ ಕೆನರಾ ಬ್ಯಾಂಕ್ನಲ್ಲಿ ಗ್ರಾಹಕರು ಇಟ್ಟಿದ್ದ ಚಿನ್ನಕ್ಕೆ ಸಣ್ಣಗೆ ಕನ್ನ ಹಾಕಿರೋ ಸಂಗತಿ ಬಯಲಾಗಿದೆ. ಗಿರವೆ ಇಟ್ಟಿದ್ದ ಸರ ನೆಕ್ಲೆಸ್ನ ಕೊಂಡಿಯನ್ನೇ ಕದ್ದಿರುವಂತಹ ಆರೋಪ ಕೇಳಿಬಂದಿದೆ. ಜನ ಬ್ಯಾಂಕ್ ವಿರುದ್ಧ ಸಿಡಿದೆದ್ದಿದ್ದಾರೆ. ದೇಶಾದ್ಯಂತ ಬಾಂಗ್ಲಾದೇಶದ ಹಿಂದೂ ವಿರೋಧಿ ನಡೆಯ ವಿರುದ್ಧ ಹೋರಾಟದ ರೋಷಾಗ್ನಿ ಹೆಚ್ಚಾಗಿದೆ. ಹಿಂದೂ ಯುವಕನನ್ನ ಕೊಂದ ಕ್ರೂರಿಗಳ ವಿರುದ್ಧ ಡೆಲ್ಲಿ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಹಿಂದೂ ಪರ ಸಂಘಟನೆಗಳು ರಣಕಹಳಿಯನ್ನ ಮೊಳಗಿಸಿವೆ. ಬಾಂಗ್ಲಾ ಮುಖ್ಯಸ್ಥ ಯೂನುಸ್ಗೆ ಚಪ್ಪಲಿಯ ಹಾರ ಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.